ನನ್ನ ಹೆಸರು ಕಾವೇರಿ. ನನ್ನ ಹುಟ್ಟೂರು ಬಂದು ಹೂವಿನಹಡಗಲಿ, ವಿಜಯನಗರ ಡಿಸ್ಟ್ರಿಕ್ಟ್. ಸೊ ಈ ಪ್ರೇಮ ಮೂವಿ ಬಗ್ಗೆ ಹೇಳೋದಾದರೆ, ಈ ಮೂವಿಲಿ ನಂದು ಪಬ್ಲಿಕ್ ಕ್ಯಾರೆಕ್ಟರ್ ಬರುತ್ತೆ. ಇದೆಲ್ಲ ತುಮಕೂರಲ್ಲಿ ಶೂಟ್ ಮಾಡಿದ್ದು. ಸೊ ಮೇಡಮ್, ನಿಮ್ಮದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿತ್ತು? ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಶೂಟಿಂಗ್ ಅಂತಲೇ ಅನಿಸ್ತಿದ್ದಿಲ್ಲ, ಫ್ರೆಂಡ್ಲಿಯಾಗಿ ಇದ್ದರು ಎಲ್ಲ. ಸೊ ಚೆನ್ನಾಗಾಯಿತು. ಇದರಲ್ಲಿ ನೀವೇನು ಕ್ಯಾರೆಕ್ಟರ್ ಮಾಡ್ತಾಯಿದ್ರು? ಇದರಲ್ಲಿ ನಾನು ಒನ್ ಆಫ್ ದಿ ಲೀಡ್ ಮಾಡಿದ್ದೀನಿ. ಓಕೆ, ನಿಮಗೆ ಸಾಂಗ್ಸ್ ಎಲ್ಲ ನೋಡಿದ್ಯಾ? ಸಾಂಗ್ಸ್ ಇದೆ, ಬಟ್ ಇನ್ನೂ ಅದು ಇದು ರಿಲೀಸ್ ಮಾಡಿಲ್ಲ. ಸೊ ಈಗ ಮತ್ತೆ ಯಾವ ಅವಕಾಶಗಳು, ಯಾವ ಪ್ರಾಜೆಕ್ಟ್ಗಳಲ್ಲಿ ಮಾಡಿದ್ದೀನಿ ಸರ್. ರಿಲೀಸ್ ರೆಡಿ ಇದೆ, ಬಟ್ ಡೇಟ್ ಇನ್ನೂ ಕೊಟ್ಟಿಲ್ಲ. ಓಕೆ. ಈ ಸಿನಿಮಾದಲ್ಲಿ ಏನಾದರೂ ಮೆಸೇಜ್ ಇದೆಯಾ ಜನಕ್ಕೆ, ಆಡಿಯನ್ಸ್ಗೆ ಏನು ಹೇಳಬೇಕಂತ ಇಷ್ಟಪಡ್ತೀರಾ? ಆಡಿಯನ್ಸ್ಗೆ ಏನಂದರೆ, ಇದು ಕಾಲೇಜ್ಗೆ ಹೋಗೋರಿಗೆ ಚೆನ್ನಾಗಿದೆ ಮೂವಿ ನೋಡೋದಕ್ಕೆ. ಫ್ಯಾಮಿಲಿ ನೋಡೋದ್ರಿಂದ ಕಾಲೇಜ್ ಸ್ಟೂಡೆಂಟ್ಸು ಜಾಸ್ತಿ ಜನ ಬಂದು ನೋಡ್ತಾರೆ ಅಂತ ಅನ್ಕೊಳ್ತೀನಿ. ಸೊ ಕೊನೆಗೆ ಏನಾದರೂ ಆಡಿಯನ್ಸ್ಗೆ ಮೆಸೇಜ್ ಏನಾದರೂ ಇದೆಯಾ, ಏನಕ್ಕೆ ನೋಡಬೇಕು ಸಿನಿಮಾ ಬಂದು ಅಂತ ನಿಮ್ಮ ಪ್ರಕಾರ? ಮೆಸೇಜ್ ಏನು ಅಂತ ಅಂದರೆ, ಇದರಲ್ಲಿ ಟೋಟಲ್ ನೀವೇ ನೋಡಿದ್ದೀರಾ, 6 ಮೆಂಬರ್ಸ್ ಇದ್ದಾರೆ ಹೀರೋಯಿನ್ಸು. ಸೊ ಒಬ್ಬರು ಸಿಗಲ್ಲ ಹೀರೋಗೆ. ಹಾಗಾಗಿ ಲವ್ ಇಂಪಾರ್ಟೆಂಟ್ ಅಲ್ಲ, ಅವ್ರ ಗುರಿ ಇಂಪಾರ್ಟೆಂಟ್ ಅಂತ ನೋಡ್ಕೊಂಡು. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಉಮೇಶ್ ಕಿನ್ನಾಳ ಅಂತ ಹೇಳಿ, ಕಾಮಿಡಿ ಕಿಲಾಡಿಗಳು ಮತ್ತು ಭರ್ಜರಿ ಬ್ಯಾಚುಲರ್ಸ್ ಜಿ ಕನ್ನಡ. ಪ್ರೇಮಂ 2 ಚಿತ್ರದೊಳಗೆ ಒಂದು ಸಣ್ಣ ಪಾತ್ರ ಮಾಡೀನಿ. ಸಣ್ಣ ಪಾತ್ರ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ, ಎಲ್ಲರ ತಲೆಯಾಗಿ ಉಳಿತೈತಿ ಅಂತ ಪಾತ್ರ ಮಾಡೀನಿ. ಈಗ ಟ್ರೈಲರ್ ನೋಡಿದ್ವಿ, ಭಾಳ ಮಸ್ತ್ ಬಂದೈತಿ. ಟ್ರೈಲರ್ ಅದ್ಭುತವಾಗಿ ಬಂದೈತಿ. ದಯಮಾಡಿ ಎಲ್ಲರೂ ಚಿತ್ರನ ಥಿಯೇಟ್ರಿಗೆ ಬಂದು ನೋಡ್ರಿ. ಟ್ರೈಲರ್ನ ಎಲ್ಲರೂ ಶೇರ್ ಮಾಡಿರಿ, ಲೈಕ್ ಮಾಡಿ, ಆದಷ್ಟು ಪ್ರೋತ್ಸಾಹ ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರದ ಒಳ್ಳೆಯದಾಗಿ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಜೋರ ಸರ್. ಪ್ರೇಮಂ 2ದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ಮುಂಚೆ ನಾನು ಉಮೇಶ್ ರಂಗನ ಕಲಾವಿದರು ನಾಟಕ ಮಾಡ್ತಿದ್ದೆವು. ಇದೇ ಸಿನಿಮಾದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ಒಳ್ಳೆ ಅದ್ಭುತ ಪಾತ್ರ ಮಾಡಿದ್ದಾರೆ. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ, ಒಳ್ಳೆ ಟ್ರೈಲರ್ ನಮಸ್ಕಾರ, ನಾನು ರಾಜೇಂದ್ರ ಮೂಲತಃ ಬಿಜಾಪುರ. ಸರ್ ಜೊತೆ ವಿನಯ್ ಸರ್ ಜೊತೆ ವೆಬ್ ಸೀರೀಸ್ ಮಾಡಿದೆ. ಅದಾದ ನಂತರ ನೆಕ್ಸ್ಟ್ ಈ ಪ್ರೇಮಂ ಸಿನಿಮಾದಲ್ಲಿ ವಿಲನ್ ಪಾತ್ರ ಮಾಡಿದ್ದೀನಿ. ಒಳ್ಳೆಯ ಮೂವಿ ಇದೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ನನ್ನ ಫೈಟು ಕೂಡ ಮಾಡಿದ್ದಾರೆ, ಭಾಳ ಚೆನ್ನಾಗಿ. ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾರೆ, ಎಲ್ಲರೂ ಈ ಮೂವಿಯನ್ನು ಥಿಯೇಟ್ರ್ ಹೋಗಿ ಅಂತ ಹೇಳ್ತಾರೆ. ನನ್ನ ಹೆಸರು ಪ್ರಸಾದ್ ಅಂತ. ಈ ಮೂವಿಲಿ ಕೋ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದೀನಿ. ಐ ಲೈಕ್ ಟು ಥ್ಯಾಂಕ್ ವಿನಯ್ ಗಿವನ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಐ ಲೈಕ್ ಟು ಕಂಟ್ರಾಕ್ಟ್ ಫಾರ್ ದಿ ಎಂಟೈರ್ ಟೀಮ್ ಫಾರ್ ದಿ ಬೆಸ್ಟ್ ಸಕ್ಸಸ್. ಸರ್, ಇದು ಪ್ರೊಡಕ್ಷನಲ್ಲಿ ನಿಮ್ಮದು ಮೊದಲನೇ ಸಿನಿಮಾ? ಮೊದಲನೇ. ಸೊ ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಕಾಲಿಟ್ರಿ? ಮತ್ತು ಸರ್, ಪ್ಯಾಷನ್ ಇತ್ತು ಸಿನಿಮಾ. ಒಂದು ಕಾಲೇಜಸ್ಸಿಂದ ಸಿನಿಮಾದ ಒಂದು ಪ್ಯಾಷನ್ ಇತ್ತು. ಫಸ್ಟ್ ಆಫ್ ಆಲ್ ಇವನು ನನ್ನ ಕ್ಲಾಸ್ಮೇಟ್ ಇದ್ದೀನಿ ಫಸ್ಟ್. ಸೊ ಫಸ್ಟ್ ಫಿಲಮ್ ಇಂಜಿನಿಯರಿಂಗ್ ನಾವು ನೋಡಿದ್ದು, ಇಂಜಿನಿಯರ್ಸ್ ಮಾಡಿದ್ದು. ಸೊ ನೆಕ್ಸ್ಟ್ ಫಿಲಮ್ ಈ ಥರ ವರ್ಕ್ ಮಾಡ್ತಿದ್ದೆ ಅಂತ ಹೇಳಿದಾಗ, ಸೊ ವಿಲ್ ಬಿ ಪಾರ್ಟ್ ಆಫ್ ದಟ್ ಮೂವಿ ಅಂತ ಅವಾಗಲೇ ಹೇಳಿದ್ದೆ. ಸೊ ಇವನು ಸೊ ಫಸ್ಟ್ ಟೈಮ್ ಸಿನಿಮಾ ಪ್ರೊಡಕ್ಷನ್ ಕೈ ಹಾಕಿದ್ದೀರಾ, ಕಷ್ಟ ಆಯಿತಾ ಅಥವಾ ಎಂಜಾಯ್ ಮಾಡಿದ್ರೆ ಯಾವ ಥರ ಅನುಭವ ನಿಮಗೆ? ಎಲ್ಲ ವಿನ್ನಿಂಗೇ ಬಿಟ್ಟಿದ್ದು. ಓಕೆ. ಸೊ ವಿ ಆರ್ ಬ್ಯಾಕೆಂಡಿಂದ ಸಪೋರ್ಟ್ ಮಾಡಿದ್ದೆ. ಸೊ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ. ನಿಮಗೆ ಹೇಗೆ ಅನಿಸ್ತು ಸರ್, ಯಾವ ಥರ ಬಂದಿದೆ ಸಿನಿಮಾ? ಸರ್, ಟುಡೇ ಟ್ರೈಲರ್ ನೋಡಿದ್ರು, ತುಂಬ ಇಷ್ಟ ಆಯಿತು ಟ್ರೈಲರ್. ಮೇ ಬಿ ಸಾಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಎಂಟೈರ್ ಮೂವಿ ವ್ಯೂ ಚೆನ್ನಾಗಿದೆ. ಸೊ ಚೆನ್ನಾಗಿ ಬಂದಿದೆ. ಕೊನೆಯದಾಗಿ ಆಡಿಯನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಿ, ಎಲ್ಲರೂ ಬನ್ನಿ, ಮೂವಿ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಬಂದು ನೋಡಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾವಿದೆ ಗೀತರಾಘವೇಂದ್ರ. ಈಗ ಟ್ರೈಲರ್ ರಿಲೀಸ್ ಆಗಿದ್ದು ನೋಡಿದ್ರೆ ತುಂಬ ಅದ್ಭುತವಾಗಿದೆ ಸಿನಿಮಾ. ಈಗಿನ ಯುವ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ನೀವು ಪ್ರೇಕ್ಷಕರುಗಳು ಈಗ ಹೊಸದಾಗಿ ಸಿನಿಮಾ ಮಾಡ್ತಾ ಇದ್ದಾರೆ. ಆ ಸಿನಿಮಾ ಮಾಡ್ತಾ ಇರೋದ್ರಿಂದ ನೀವು ಎಷ್ಟು ಅವರನ್ನು ಹುಮ್ಮಸ್ಸಿಂದ ನೀವು ಪ್ರೋತ್ಸಾಹಿಸ್ತೀರೋ, ಅವ್ರ ಮುಂದೆ ಇನ್ನೂ ಬೆಳೆಯೋದಕ್ಕೆ ತುಂಬ ಅವಕಾಶಗಳು ಸಿಗುತ್ತೆ. ಎಲ್ಲರೂ ಸಿನಿಮಾ ನೋಡಿ ಥಿಯೇಟರ್ಗೆ ಹೋಗಿ. ತುಂಬ ಅದ್ಭುತವಾಗಿದೆ ಸಿನಿಮಾ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ ಅಂತ. ಪ್ರೇಮಂ 2 ಮೂವಿಯಲ್ಲಿ ನಾನು ವರ್ಕ್ ಮಾಡಿದ್ದೀನಿ, ಡೈರೆಕ್ಟರ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಅದು 10 days ಶೂಟ್ ಇತ್ತು. ಮೇಲ್ಕೋಟೆಯಲ್ಲಿ ನಾವು ಶೂಟ್ ಮಾಡಿದ್ವಿ. ಇಟ್ ವಾಸ್ ಅಮೇಝಿಂಗ್ ಡೇಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿರೋಂಥ ಮೂವಿ. ಟ್ರೈಲರ್ ನೋಡಿದ್ವಿ ಈಗಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್.
ಮೂವಿಗೆ. ಥ್ಯಾಂಕ್ ಯು.